ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್, ನನ್ನ ಜೊತೆಯಲ್ಲಿ ವೀರೇಶ್ ಕೂಡ ಇದ್ದಾರೆ. ಮೊದಲ ಸುದ್ದಿ ನೋಡೋಣ. ರಾಮ ಮಂದಿರದ ದೇಣಿಗೆ ಹಣ ಯಾವುದೇ ರಸೀದಿಯನ್ನ ಕೊಡದೆ ನಮ್ಮ ಹತ್ರ ದೇಣಿಗೆ ಹಣವನ್ನ ಇವರು ಸಂಗ್ರಹಿಸಿದ್ರು. ಇದನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂತ ವಿಚಾರ ಶಾಸಕ ಪ್ರಭು ಚೌಹಾಣ್ ಅವರ ವಿರುದ್ಧ ದೀಪಕ್ ಪಾಟೀಲ್ ದೂರು ಕೊಟ್ಟಿದ್ದಾರೆ. ರಸೀದಿ ನೀಡದೆ ಗುತ್ತಿಗೆದಾರರಿಂದ ದೇಣಿಗೆಯನ್ನ ಸಂಗ್ರಹಿಸಿದ್ದಾರೆ. ಶಾಸಕ ಪ್ರಭು ಚೌಹಾಣ್ ಅವರ ವಿರುದ್ಧ ದೀಪಕ್ ಪಾಟೀಲ್ ದೂರು ಕೊಟ್ಟಿದ್ದಾರೆ. ರಾಮ ಮಂದಿರ ನಿರ್ಮಾಣದ ಹೆಸರಿನಲ್ಲಿ ಹಣವನ್ನ ಸಂಗ್ರಹಿಸಿದ್ದಾರೆ ಪ್ರಭು ಚೌಹಾಣ್. ಔರಾದ್ನಲ್ಲಿ ದೇಣಿಗೆಯನ್ನ ಸಂಗ್ರಹಿಸಿದ್ದಾರೆ, ಆದರೆ ಅದಕ್ಕೆ ಪೂರಕವಾಗಿ ಯಾವುದೇ ಲೆಕ್ಕ ಕೊಟ್ಟಿಲ್ಲ. ಲಕ್ನೋ ವಿಭಾಗೀಯ ಆಯುಕ್ತ ವಿಜಯ್ ವಿಶ್ವಾಸ್ಗೆ ದೂರು ಕೊಟ್ಟಿದ್ದಾರೆ. ಪೋಸ್ಟ್ ಮೂಲಕ ಬೀದರ್ನ ದೀಪಕ್ ಪಾಟೀಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಔರಾದ್ ತಾಲೂಕಿನ ಚಾಂದೂರಿ ಗ್ರಾಮದ ದೀಪಕ್ ಪಾಟೀಲ್, ಗೋಪಾಲ್ಜಿ ಹಾಗೂ ಶಾಸಕ ಪ್ರಭು ಚೌಹಾಣ್ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಶಾಸಕ ಪ್ರಭು ಚೌಹಾಣ್ ಮತ್ತು ಬೀದರ್ನ ರಿಯಲ್ ಎಸ್ಟೇಟ್ ಉದ್ಯಮಿ ಸತೀಶ್ ನಾವಬಡೆ ಎಂಬುವವರು ರಾಮ ಮಂದಿರ ಹೆಸರಿನಲ್ಲಿ ಹಣ ಲೂಟಿ ಮಾಡಿದ್ದಾರೆ ಅನ್ನೋದು ಗಂಭೀರ ಆರೋಪ. ಅಯೋಧ್ಯೆ ರಾಮ ಮಂದಿರದ ದೇಣಿಗೆಯನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನೋದು ಗಂಭೀರ ಆರೋಪ. ದುರುಪಯೋಗಪಡಿಸಿಕೊಂಡ ಮೊತ್ತವನ್ನ ಈ ಮೇಲೆ ಹೆಸರಿಸಿರುವ ಈ 3 ವ್ಯಕ್ತಿಗಳೊಂದಿಗೆ ಕೊನೆಗೊಳಿಸಲಾಗಿದೆ ಎಂಬ ಅನುಮಾನ ಇದೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ದಾರೆ. ಸಂಪೂರ್ಣ ತನಿಖೆಗೆ ದೀಪಕ್ ಪಾಟೀಲ್ ಚಾಂದೋರಿ ಆಗ್ರಹವನ್ನ ಮಾಡಿದ್ದಾರೆ. ರಾಮ ಮಂದಿರದಲ್ಲಿ ದೇಣಿಗೆ ಮತ್ತು ಹುಂಡಿ ಹಣದ ಕಳ್ಳತನದ ವಿಚಾರ ಅಯೋಧ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. 8 ಜನರನ್ನ ಬಂಧನ ಕೂಡ ಮಾಡಿದ್ದಾರೆ. ಇದರ ನಡುವೆ ಈಗ ನಮ್ಮ ರಾಜ್ಯದಲ್ಲಿ ಬೀದರ್ನಲ್ಲಿ ಪ್ರಭು ಚೌಹಾಣ್ ಅವರು ದೇಣಿಗೆ ಸಂಗ್ರಹಿಸಿದ್ದಾರೆ, ಆದರೆ ಯಾವುದೇ ರಸೀದಿಯನ್ನ ಕೊಟ್ಟಿಲ್ಲ ಅಂತೇಳಿ ಗಂಭೀರ ಆರೋಪವನ್ನ ಪ್ರಭು ಚೌಹಾಣ್ ಅವರ ಮೇಲೆ ದೀಪಕ್ ಪಾಟೀಲ್ ಅನ್ನೋರು ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಇಷ್ಟು ದಿನ ಯಾಕೆ ಸುಮ್ಮನಿದ್ರು ದೀಪಕ್ ಪಾಟೀಲ್ ಅವರು? ಈಗ ಯಾಕೆ ಈ ವಿಚಾರ ಪ್ರಸ್ತುತಕ್ಕೆ ಬಂದಿದೆ? ಸದ್ಯಕ್ಕೆ ಏನ್ ಹೇಳ್ತಾರೆ? ಏನ್ ಆರೋಪ? ಎಷ್ಟು ದೇಣಿಗೆನ ಕೊಟ್ಟಿದ್ರಂತೆ? ಹೌದು ರಂಜಿತ್, ನಿಜಕ್ಕೂ ಈಗಾಗಲೇ ದೇಶದಲ್ಲೇ ಎಲ್ಲೋ ಒಂದ್ ಕಡೆ ರಾಮ ಮಂದಿರ ಹುಂಡಿ ಕಳವು ಮತ್ತೆ ದೇಣಿಗೆದಲ್ಲಿ ಸಾಕಷ್ಟು ಅಕ್ರಮ ಆಗಿದೆ ಅಂತ ಪ್ರಕರಣ ಹೊರ ಬಂದಿದೆ. ಆ ಒಂದು ವಿಚಾರ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಇಡೀ ದೇಶದ ರಾಮ ಭಕ್ತರಿಗೆ ಎಲ್ಲೋ ಒಂದ್ ಕಡೆ ನೋವಾಗಿದೆ ಅಂತ ಹೇಳ್ಬೋದು. ರಾಮ ಮಂದಿರದಲ್ಲಿ ನಡೆದಂತ ಅಕ್ರಮ ಪ್ರಕರಣ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ್ ಆಗಿದೆ ಅಂತ ಹೇಳ್ಬೋದು. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಏನ್ ಈಗಾಗಲೇ ಹೊರ ಬಂದಿದೆ, ಅಲ್ಲಿನ ಉತ್ತರ ಪ್ರದೇಶ ಸರ್ಕಾರ ಸಂಪೂರ್ಣವಾಗಿ ರಾಮ ಮಂದಿರ ದೇಣಿಗೆ ವಿಷಯ ಇರ್ಬೋದು, ಹುಂಡದ ಗಲ್ಲದಲ್ಲಿ ಹಾಕಿದಂತ ಹಣದ ವಿಚಾರ ಇರ್ಬೋದು, ಅಲ್ಲಿನ ಎಸ್ಐಟಿಗೆ ಈಗಾಗಲೇ ತನಿಖೆಗೆ ಆದೇಶ ಒಳಪಡಿಸಿದೆ. ಉನ್ನತ ತಂಡ ಕೂಡ ರಚನೆ ಮಾಡಿದೆ. ಆ ಒಂದು ಹಿನ್ನೆಲೆಯಲ್ಲಿ ಇವಾಗ ಏನದಂದ್ರೆ ಬೀದರ್ನ ಚಾಂದೂರಿ ಗ್ರಾಮದ ದೀಪಕ್ ಪಾಟೀಲ್ ಎಂಬುವವರು ಏನದಂದ್ರೆ ಔರಾದ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದ ಪ್ರಭು ಚೌಹಾಣ್ ಇರ್ಬೋದು, ರಿಯಲ್ ಎಸ್ಟೇಟ್ ಉದ್ಯಮಿ ಸತೀಶ್ ನವಬಾದೆ ಇರ್ಬೋದು, ಈಗಾಗಲೇ ರಾಮ ಮಂದಿರದ ಉಸ್ತುವಾರಿ ನೋಡ್ಕೊಳ್ತಾ ಇದ್ದಂತ RSS ಪ್ರಮುಖರಾದ ಗೋಪಾಲ್ಜಿ, ಇವು 3 ಜನರ ಮೇಲೆ ಏನಂದ್ರೆ ಆ ಉತ್ತರ ಪ್ರದೇಶದಲ್ಲಿ ಎಸ್ಐಟಿ ಮುಖ್ಯಸ್ಥರಿದ್ದಾರೆ. ಆ ಉತ್ತರ ಪ್ರದೇಶ ಸರ್ಕಾರ ಕೂಡ ಎಲ್ಲೋ ಒಂದ್ ಕಡೆ ಅವರು ಪೋಸ್ಟ್ ಮೂಲಕ ದೂರು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ಅಂದ್ರೆ ಔರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಶಾಸಕರು ಸಾಕಷ್ಟು ಉದ್ಯಮಿಗಳ ಹತ್ರ, ಗುತ್ತಿಗೆದಾರರ ಹತ್ರ ರಾಮ ಮಂದಿರ ಕಟ್ಟಡ ಆ ಸಂದರ್ಭದಲ್ಲಿ ಕಟ್ಟಡ ಕಾಮಗಾರಿ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಸಾಕಷ್ಟು ಹಣವನ್ನ ದೇಣಿಗೆ ರೂಪದಲ್ಲಿ ಸಂಗ್ರಹಿಸಿದ್ದಾರೆ. ಆ ಹಣನ ಸಂಗ್ರಹಿಸಿ ರಾಮ ಮಂದಿರ ಕೊಟ್ಟಿಲ್ಲ, ಎಲ್ಲೋ ಒಂದ್ ಕಡೆ ರಿಯಲ್ ಎಸ್ಟೇಟ್ ದಲ್ಲಿ ಅಳವಡಿಸಿದ್ದಾರೆ ಎಂಬ ದೂರು ಆರೋಪ ಇವ್ರದಾಗದ ಅಂತ ಹೇಳ್ಬೋದು. ಅದ್ರ ನಿಜಕ್ಕೂ ಈ ಆರೋಪ ಎಷ್ಟರ ಮಟ್ಟಿಗೆ ಸತ್ಯ ಅದ, ಈ ಆರೋಪದಲ್ಲಿ ಹುರುಳು ಇದೆಯಾ ಇಲ್ಲ ಎಂಬುದು ಏನ್ ಈಗಾಗಲೇ ಉನ್ನತ ಏನ್ ತನಿಖೆ ನಡೀತಾ ಇದೆ, ಅಲ್ಲಿ ಉತ್ತರ ಪ್ರದೇಶ ತನಿಖೆ ಇರಬಹುದು, ಈ ಭಾಗದ ತನಿಖೆಯಿಂದಲೇ ಮಾತ್ರ ಗೊತ್ತಾಗ್ತದೆ. ಆದ್ರೆ ಇಷ್ಟು ದಿನ ನಿಜಕ್ಕೂ ಆ ಒಂದು ಸಂಸ್ಥೆ ಏನಾದರೂ ಡೌಟ್ ಇದ್ರೆ ದೀಪಕ್ ಪಾಟೀಲ್ ಅವರು ಅವಾಗೇ ದೂರು ಕೊಡಬಹುದಾಗಿತ್ತು. ಅದನ್ನ 3-4-5 ವರ್ಷದ ಕೆಳಗಡೆ ಏನ ದೇಣಿಗೆನ ಸಂಗ್ರಹ ಮಾಡಿದಾರ, ಅದ್ರಲ್ಲಿ ಅಕ್ರಮ ಆಗಿದೆ ಎಂಬ ದೂರು ಇವಾಗ ಕೊಡ್ತಾ ಇದ್ದಾರ. ಈಗ ಈಗಾಗಲೇ ದೂರನ್ನ ಅವ್ರು ಕೊಟ್ಟಿದ್ದಾರ. ಆದ್ರೆ ಅವರನ್ನ ಸಂಪರ್ಕ ಮಾಡೋರು ಸಂಪರ್ಕ ಸಿಕ್ಕಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಅಕ್ರಮ ಆಗ್ಯದ ಅಂತ ಹೇಳಿ ಅವ್ರು ದೂರಲ್ಲಿ ಹೇಳ್ತಾ ಇದ್ದಾರೆ. ಅದ್ರ ನಿಜಕ್ಕೂ ತನಿಖೆಯಿಂದಲೇ ಮಾತ್ರ ಇದು ಗೊತ್ತಾಗ್ತದೆ. ಯಾಕಂದ್ರೆ ಈಗಾಗಲೇ ಜವಾಬ್ದಾರಿ ಸ್ಥಾನದಲ್ಲಿದ್ದಂತ ಬಿಜೆಪಿ ಶಾಸಕರು ಸೇರಿದಂತೆ ಆ ಸಂದರ್ಭದಲ್ಲಿ ಸಾಕಷ್ಟು ಸಂಘ ಸಂಸ್ಥೆ ಮುಖಂಡರು, ಪ್ರಮುಖರು ದೇಣಿಗೆಯನ್ನ ಸಂಗ್ರಹಿಸಿ ರಾಮ ಮಂದಿರ ಕೊಟ್ಟಿದ್ದಾರೆ. ಅದರಲ್ಲಿ ನಿಜಕ್ಕೂ ಎಷ್ಟರ ಮಟ್ಟಿಗೆ ಅಕ್ರಮ ಆಗಿದೆ, ಎಷ್ಟರ ಮಟ್ಟಿಗೆ ಇಲ್ಲ ಎಂಬುದು ತನಿಖೆಯಿಂದಲೇ ಗೊತ್ತಾಗಬೇಕು ರಂಜಿತ್. ಓಕೆ, ಈಗ ಸದ್ಯ ನೋಡೋಣ ಮುಂದೆ ಇದು ಯಾವ ಸ್ವರೂಪ ಪಡೆಯುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಮಲ್ಲಿಕಾರ್ಜುನ್.